ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಸುಮ್ನೆ ಹೋಗಿ. ಅದ್ಕೆ ನೀವು ಸುಮ್ನೆ ಭಾವ. ಏನಿವ್ರು ಭಾವ? ಅಜ್ಜಿ ಅಜ್ಜಿ, ಅರ್ಜುನ್ ಮೀರಾ ಇಲ್ಲಿ ಮದುವೆ ಆಗೋಯ್ತಾ? ಆಗಿಲ್ಲ, ಆಗೋದು ಇಲ್ಲ. ಹೌದಜ್ಜಿ, ಆಗ್ಲೂ ಬಾರ್ದು. ಅದು ನಿಲ್ಸೋಕೆ ಅಂತಾನೆ ನಾನು ಬಂದಿರೋದು. ಅದಾಗ್ಲೇ ನಿಂತೋಯ್ತು ಬಿಡು. ಏನಂದ್ರೆ ಎಂತ ಗುಡ್ ನ್ಯೂಸ್ ಹೇಳಿದ್ರೆ ಅಜ್ಜಿ? ಅಲ್ಲ, ಈ ಮದ್ವೆ ನಿಂತೋಯ್ತು ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರೆ ಹೇಗೆ? ಏಯ್, ನೀನ್ ಮಾತಾಡಿದ್ರೆ ನೀನ್ ಬಾಯಿ ಮೇಲೆ ಹೊಡಿತೀನಿ ಅಷ್ಟೇ. ಅಜ್ಜಿ ಅದಿರ್ಲಿ, ಅರ್ಜುನ್ ಮೀರಾ ಎಲ್ಲೋದ್ರು? ಅಯ್ಯೋ, ಇಲ್ಲೊಂದು ದೊಡ್ಡ ಕಥೆನೇ ನಡೆದೋಯ್ತು ಕಣ. ನಿಲ್ಸು. ಯಾಕೆ ಅದ್ಯಾರೋ ಮನೇಲಿ ಕನ್ನಡಿ ಇಲ್ಲ ಅಂದಿದ ತಕ್ಷಣ ನಾನೇ ಸುಂದರವಾಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ರಂತೆ. ಹಾಗಾಯ್ತಲ್ಲ ಸರ್ ನಿಮ್ ಕತೆ. ನೀವು ಕ್ರಿಮಿನಲ್ ಲಾಯರ್ ಆದ್ರೆ ನಾನು ಪಕ್ಕಾ ಕ್ರಿಮಿನಲ್. ನಿಮ್ಗೆ ಇಷ್ಟೊಂದ್ ತಲೆ ಇರುತ್ತೆ ಅಂದ್ರೆ ಇನ್ನ ನನಗಿರಲ್ವಾ? ನಿಮ್ಗೆ ನಿಮ್ಮನ್ನ ಸೇವ್ ಮಾಡ್ಕೊಳಕ್ಕೆ ಒಳ್ಳೆ ದಾರಿಗೆ ಹೋಗೋದ್ ಮಾತ್ರ ಗೊತ್ತು. ಆದ್ರೆ ನನಗೆ ಒಳ್ಳೆ ದಾರಿ, ಕೆಟ್ಟ ದಾರಿ, ಅಡ್ಡ ದಾರಿ ಎಲ್ಲ ದಾರಿನೂ ಗೊತ್ತು ಅರ್ಜುನ್ ಸರ್. ಏನು ಹೆದರ್ಸ್ತಾ ಇದೀಯಾ? ನೀನ್ ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ದಾರಿನೂ ನಿನ್ಗೆ ಉಳಿದಿಲ್ಲ. ನಿನ್ನನ್ನ ಸಾಕ್ಷಿ ಸಮೇತ ಲಾಕ್ ಮಾಡಬೇಕು ಅಂತಾನೆ ನಾನು ಇಷ್ಟು ದಿನ ಟೈಮ್ ತಗೊಂಡಿದ್ದು. ಇದನ್ನ ತಗೊಂಡು ಹೋಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ನಿನಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೋ ಅಥವಾ ಜೀವಾವಧಿ ಶಿಕ್ಷೆನೇ ಆಗುತ್ತೋ ಏನು ಹೇಳಕ್ ಬರಲ್ಲ. ವೇಟ್ ಅರ್ಜುನ್ ಸರ್, ನೀವ್ ಇಷ್ಟೊಂದು ಸ್ಪೀಡಾಗಿ ಓಡ್ಬೇಡಿ. ನಿಮ್ ಹತ್ರ ಹೇಗೆ ವಿಡಿಯೋ ಇದೆಯೋ ಹಾಗೆ ನನ್ನ ಹತ್ರನೂ ಫೋಟೋಸ್, ವಿಡಿಯೋಸ್ ಎಲ್ಲಾನು ಇದ್ರಲ್ಲಿದೆ. ಏನು? ನೋಡ್ತೀರಾ? ಹೇಗ್ ಸಾಧ್ಯ ಅಂತನಾ? ಓ, ಅವತ್ತು ಜ್ಯೂಸ್ ಕುಡಿತಿರ್ಬೇಕಾದ್ರೆ ಸೇಫ್ಟಿಗಿರ್ಲಿ ಅಂತ ಒಂದ್ ಮಾತ್ರೆ ಹಾಕಿದ್ದೆ. ಈಗ ಅದು ಕೆಲ್ಸಕ್ ಬಂದಿದೆ. ಇಷ್ಟು ಸಾಕು. ನಾನು, ನೀವು ಇಬ್ರು, ನಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ ಪ್ರೂವ್ ಮಾಡಕ್ಕೆ. ನೀನು ನಿಜವಾಗ್ಲೂ ಸಾಕ್ಷಿ ತಂಗಿ ಸೋನಾಕ್ಷಿನ? ಅವಳಿಗಿರೋದ್ರಲ್ಲಿ ಅರ್ಧ ತಲೆನೂ ಇಲ್ವಲ್ಲ ನಿನಗೆ. ನೀನ್ ಹೇಳಿದ್ ನೋಡಿ ಏನೋ ಮಹಾ ಸಾಕ್ಷಿ ಇಟ್ಕೊಂಡು ನನ್ನ ಲಾಕ್ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ. ನನ್ನ ಹೆಂಡತಿ ಲಾಡ್ಜ್ ಅಲ್ಲಿ ನನ್ನನ್ನು ಸಿಕ್ಕಾಕ್ಸಿರೋಂತ ಸಾಕ್ಷಿಗಳು. ಆಫೀಸಲ್ಲಿ ನನಗೂ ನಿನಗೂ ಏನೋ ಇದೆ ಅಂತ ಸೃಷ್ಟಿ ಮಾಡಿರೋ ಸಾಕ್ಷಿಗಳು. ಇವೆಲ್ಲ ಇದಕ್ಕಿಂತ ಸ್ಟ್ರಾಂಗ್ ಆಗಿದೆ. ಅದನ್ನೇ ನಾನು ಸುಳ್ಳು ಅಂತ ಪ್ರೂವ್ ಮಾಡಿ ಅದರಿಂದ ಆಚೆ ಬರೋಂಥ ತಾಕತ್ತು ನನಗಿದೆ. ಹೀಗಿರ್ಬೇಕಾದ್ರೆ ಇದರಿಂದ ಪಾರಾಗೋದು ನನಗೇನು ದೊಡ್ಡ ವಿಷಯ ಅಲ್ಲ. ಏನಂದೆ? ಇದನ್ನ ಪೊಲೀಸವ್ರು ಕೊಡ್ತೀಯಾ? ಕೊಡೋಗು.
ಏನೋ ದೊಡ್ಡ ಹುಲಿ ಹಿಡ್ದಿದ್ಯಾ ಅನ್ಕೊಂಡ್ರೆ ಇಲ್ಲಿಂದ ತೋರಿಸ್ಬಿಟ್ಟು ಹೆದರ್ಸ್ತಿದ್ಯಲ್ಲ ಮೀರಾ. ಕೂಲ್ ಅರ್ಜುನ್ ಸರ್, ತುಂಬಾ ಖುಷಿ ಪಡಕ್ ಹೋಗ್ಬೇಡಿ. ನಾನ್ ನಿಮ್ ಮುಂದೆ ಇಟ್ಟಿರೋದು ಇಲಿನೇ ಇರ್ಬೋದು, ಆದ್ರೆ ಹುಲಿ ಅಷ್ಟೇ ಡೇಂಜರ್ ಆಗಿರೋ ಇನ್ನೊಂದು ವಿಡಿಯೋ ನನ್ನ ಹತ್ರ ಇದೆ. ಆ ವಿಡಿಯೋನ ನನ್ ಪೊಲೀಸ್ನವ್ರ ಕೈಲಿ ಕೊಟ್ರೆ ನಿಮ್ಮೆಲ್ರೂ ನೆಮ್ಮದಿನೂ ಹಾಳಾಗುತ್ತೆ. ಈ ಮನೆ ಮಗ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಏನ್ ಮಾತಾಡ್ತಿದ್ಯಾ ನೀನು? ಒಂದ್ಸತಿ ಈ ವಿಡಿಯೋನ ಕಣ್ಬಿಟ್ ನೋಡಿ.